ಎಸ್ಎಸ್ಎಫ್ನ ವಿದ್ಯಾರ್ಥಿಗಳನ್ನು ಮಾತ್ರ ಸೇರಿಸಿಕೊಂಡಿರುವ ಕ್ಯಾಂಪಸ್ ಕಾನ್ಫರೆನ್ಸ್ ಇಲ್ಲಿ ಇವತ್ತು 2 ದಿನಗಳ ಕಾಲ ಎಸ್ಎಸ್ಎಫ್ ವತಿಯಿಂದ ನಡೆಯುತ್ತಾ ಇದೆ. ಇದರ ಪ್ರಯುಕ್ತ ನಾವು ಮುನ್ನುಡಿಯಾಗಿ ಇಲ್ಲಿನ ವಾಲಂಟಿಯರ್ಸ್ಗಳನ್ನು ಮಾತ್ರ ಸೇರಿಸಿಕೊಂಡು ಡ್ರಗ್ಸ್ ಫ್ರೀ ಇಂಡಿಯಾ ಎಂಬ ಘೋಷಣೆಯೊಂದಿಗೆ ಒಂದು ರ್ಯಾಲಿಯನ್ನು ಇವತ್ತು ನಮ್ಮ ಮೀಲಾದ್ ಬಾಗ್ನಿಂದ ಈ ಒಂದು ಈದ್ಗಾ ಮೈದಾನ ತನಕ ನಾವು ಮಾಡಿದ್ದೇವೆ. ನಮ್ಮ ಉದ್ದೇಶವಿಷ್ಟೇ, ನಮಗೆ ವಿದ್ಯಾರ್ಥಿಗಳು ಅಂತ ಹೇಳಿದರೆ ಅವರು ಭವಿಷ್ಯದ ಭಾರತವನ್ನು ಕಟ್ಟಬೇಕಾದವರು, ಒಂದು ಸೌಹಾರ್ದ ಭಾರತವನ್ನು ನಿರ್ಮಾಣ ಮಾಡಬೇಕಾದವರು. ಅಂತಹ ವಿದ್ಯಾರ್ಥಿಗಳ ಕೇಸಗಳಿಗೆ ಇವತ್ತು ಡ್ರಗ್ಸ್ಗಳು ಬಂದು ಸೇರ್ತಾ ಇದೆ. ಒಂದು ಕಾಲದಲ್ಲಿ ಕೇವಲ ಯಾವುದು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಮಾತ್ರ ಕಾಣುತ್ತಿದ್ದ ಡ್ರಗ್ಸ್ ಮಾಫಿಯಾಗಳು ಇವತ್ತು ನಮ್ಮ ಊರಿಗೆ, ನಮ್ಮ ಕ್ಯಾಂಪಸ್ಗಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಬಂದು ತಲುಪ್ತಾ ಇದೆ. ಈ ರೀತಿ ಡ್ರಗ್ಸ್ಗಳು, ಮಾದಕ ದ್ರವ್ಯಗಳು ಇಲ್ಲಿ ಬೆಳೆದರೆ ನಮ್ಮ ಭವಿಷ್ಯದ ಭಾರತದ ಬಗ್ಗೆ ನಮಗೆ ದೊಡ್ಡ ಭೀತಿ ಇದೆ. ಆದ್ದರಿಂದಲೇ ಒಂದು ಸುಂದರವಾದ ನಾಡನ್ನು ಕಟ್ಟಬೇಕಾದರೆ ಮಾದಕ ದ್ರವ್ಯವನ್ನು ಇಲ್ಲಿಂದ ತೊಲಗಿಸಲೇಬೇಕಾಗಿದೆ. ಖಂಡಿತವಾಗಿಯೂ ಈ ದೇಶದ ವಿದ್ಯಾರ್ಥಿಗಳ ಕೈಗಳಿಗೆ ತಲುಪುತ್ತಿರುವ ಮಾದಕ ದ್ರವ್ಯಗಳಲ್ಲಿ 90% ಕೂಡ ವಿದೇಶಗಳಿಂದ ನಮ್ಮ ಭಾರತಕ್ಕೆ ಬರ್ತಾ ಇದೆ. ಅದು ಬರುತ್ತಿರುವ ಹಾದಿಗಳು ಯಾವುದು, ಅದನ್ನು ಸಂಪೂರ್ಣವಾಗಿ ತಡೆಗಟ್ಟಬೇಕಾದಂತಹ ಜವಾಬ್ದಾರಿ ಈ ನಾಡಿನಲ್ಲಿರುವ ರಾಜ್ಯ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ಇದೆ. ಆದ್ದರಿಂದ ಈ ಡ್ರಗ್ಸ್ಗಳು, ಈ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕೊಲ್ಲುತ್ತಿರುವ ಮಾದಕ ದ್ರವ್ಯಗಳು ನಮ್ಮ ಭಾರತದ ಗಡಿ ದಾಟದಂತೆ ನೋಡುವಂತಹ ಒಂದು ಜವಾಬ್ದಾರಿ ಈ ನಾಡಿನ ರಾಜಕಾರಣಿಗಳ ಮೇಲಿದೆ, ಅಧಿಕಾರದಲ್ಲಿರುವವರ ಮೇಲಿದೆ. ಆದ್ದರಿಂದ ಈ ಬಗ್ಗೆ ಗಮನ ಹರಿಸದೆ ಹೋದರೆ ಇವತ್ತು ಬೇರೆ ಯಾರನ್ನೋ ಮಕ್ಕಳು, ನಾಳೆ ನಮ್ಮ ಮಕ್ಕಳು ಇದಕ್ಕೆ ದಾಸರಾಗಿ ಅವರ ಭವಿಷ್ಯ ನಾಶವಾಗಿ ಬಿಡುತ್ತದೆ. ಅವರು, ನಮ್ಮ ಮಕ್ಕಳು ಈ ದೇಶವನ್ನು ಕಟ್ಟಬೇಕಾದವರು, ಈ ದೇಶದಲ್ಲಿ ಹಲವಾರು ಅದ್ಭುತಗಳನ್ನು ನಿರ್ಮಾಣ ಮಾಡಬೇಕಾದವರು, ಹಲವಾರು ಪ್ರತಿಭಾವಂತರು ನಮ್ಮ ರಾಷ್ಟ್ರದಲ್ಲಿದ್ದಾರೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ. ಈ ವಿದ್ಯಾರ್ಥಿಗಳೆಲ್ಲ ಮಾದಕ ವ್ಯಸನಿಗಳಾಗಿ ಮಾರ್ಪಟ್ಟರೆ ಖಂಡಿತವಾಗಿಯೂ ನಮ್ಮ ನಾಡು ಅತ್ಯಂತ ದುರಂತವಾದ ನಾಳೆಗಳನ್ನು ಕಾಣಬೇಕಾಗ್ತದೆ. ಅದಕ್ಕೆ ಬೇಕಾಗಿ ಮಹತ್ವವಾಗಿದೆ ಇವತ್ತು ನಾವು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳನ್ನು ಇಲ್ಲಿ ಕರೆಯುತ್ತಿರುವುದು. 2 ದಿನಗಳ ಕಾಲ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಅಲ್ ಉಲಮಾ AP ಉಸ್ತಾದರವರ ನೇತೃತ್ವದಲ್ಲಿ 5,000 ವಿದ್ಯಾರ್ಥಿಗಳಿಗೆ 2 ದಿನಗಳ ಕಾಲ ನಾವು ಇದರ ಬಗ್ಗೆ ಟ್ರೈನಿಂಗ್ ಕೊಡ್ತೇವೆ. ಯಾವ ರೀತಿ ನೀವು ಮಾದಕ ದ್ರವ್ಯದಿಂದ ದೂರವಿರಬೇಕು, ಯಾವ ರೀತಿ ನಿಮ್ಮ ಭವಿಷ್ಯದ ನಾಳೆಗಳನ್ನು ನೀವು ನಿರ್ಮಾಣ ಮಾಡಬೇಕು, ನಿಮ್ಮ ಅಗತ್ಯ ಈ ದೇಶಕ್ಕೆ, ಈ ನಾಡಿಗೆ, ಈ ಸಮಾಜಕ್ಕೆ, ನಿಮ್ಮ ಕುಟುಂಬಕ್ಕೆ ಎಷ್ಟೊಂದು ಅಗತ್ಯವಾಗಿದೆ ಎಂಬುದರ ಬಗ್ಗೆ ನಾವು ಈ ಮಕ್ಕಳಿಗೆ ಮಾಹಿತಿ ಕೊಡ್ತೇವೆ. ಬದುಕನ್ನು ಕಟ್ಟಬೇಕಾಗಿರುವುದು ಹೇಗೆ, ನಾಳೆಯ ಸುಂದರವಾದ ನಾಡನ್ನು ನಾವು ನಿರ್ಮಾಣ ಮಾಡಬೇಕಾಗಿದ್ದು ಹೇಗೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ ಎಲ್ಲರೂ ಬದುಕುತ್ತಿರುವ ಒಂದು ದೇಶವಾಗಿದೆ ಇದು. ಈ ದೇಶದ ಅತ್ಯಂತ ದೊಡ್ಡ ಸೌಂದರ್ಯ ಎಂಬುದು ವಿವಿಧತೆಯಲ್ಲಿ ಏಕತೆ, ಯೂನಿಟಿ ಇನ್ ಡೈವರ್ಸಿಟಿ. ಹಲವು ಧರ್ಮಗಳ, ಹಲವು ಜಾತಿಗಳ, ಹಲವು ಪಕ್ಷಗಳ, ಹಲವು ಪಂಥಗಳ, ಹಲವು ಪಂಗಡಗಳ ಮಧ್ಯೆ ಬದುಕುವಾಗ ಯಾವ ರೀತಿ ಒಂದು ವಿದ್ಯಾರ್ಥಿ ಬದುಕಬೇಕು, ಒಂದು ಕ್ಯಾಂಪಸ್ ಯಾವ ರೀತಿ ಬೆಳೆದು ಬರಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡುವಂತಹ ಒಂದು ಮಾಹಿತಿ ಕಾರ್ಯಾಗಾರವಾಗಿದೆ. 2 ದಿನಗಳ ಕಾಲ ಈ ಈದ್ಗಾ ಮೈದಾನದಲ್ಲಿ ನಡೆಯಲಿಕ್ಕಿರುವುದು. ಎಸ್ಎಸ್ಎಫ್ 50 ವರ್ಷದಲ್ಲಿ ಈ ನಾಡಿನಲ್ಲಿ ಒಂದು ಸುಂದರವಾದ ಭಾರತವನ್ನು ಕಟ್ಟಲಿಕ್ಕೆ ವಿದ್ಯಾರ್ಥಿ ಸಮೂಹವನ್ನು ನಿರ್ಮಾಣ ಮಾಡ್ತಾ ಇದೆ. ಕರ್ನಾಟಕದಲ್ಲಿ 1 ಲಕ್ಷ ಸದಸ್ಯರು ನಮಗಿದ್ದಾರೆ. ಒಬ್ಬರ ಮೇಲೆಯೂ ಕೂಡ ಕ್ರಿಮಿನಲ್ ಕೇಸುಗಳಿಲ್ಲ, ಒಬ್ಬರು ಕೂಡ ಕಾನೂನನ್ನು ಕೈಗೆತ್ತಿಕೊಂಡವರಲ್ಲ, ಒಬ್ಬರು ಕೂಡ ಈ ದೇಶದ ಸಂವಿಧಾನಕ್ಕೆ ವಿರೋಧವಾದ ಒಂದು ಚಟುವಟಿಕೆಯಲ್ಲಿ ಭಾಗಿಯಾದವರಲ್ಲ. ಆ ರೀತಿ ಒಂದು ಸುಂದರವಾದ ವಿದ್ಯಾರ್ಥಿ ಸಮೂಹವನ್ನು ನಿರ್ಮಾಣ ಮಾಡಲು ಎಸ್ಎಸ್ಎಫ್ಗೆ ಸಾಧ್ಯವಾಗಿದೆ. ಇನ್ನೂ ಕೂಡ ನಮ್ಮ ಗುರಿ ಒಂದಾಗಿದೆ, ಸೌಹಾರ್ದ ಭಾರತ ಕಟ್ಟಬೇಕು, ಡ್ರಗ್ಸ್ ಫ್ರೀ ಭಾರತ ನಿರ್ಮಾಣವಾಗಬೇಕು. ಅದಕ್ಕೆ ಬೇಕಾಗಿ ಯಾರೆಲ್ಲ ಕೆಲಸ ಮಾಡ್ತಾರೋ ಅವರೊಂದಿಗೆಲ್ಲ ನಾವಿರ್ತೇವೆ. ನಮಗೆ ಯಾವುದೇ ಪಕ್ಷವಿಲ್ಲ, ನಮಗೆ ಯಾವುದೇ ಒಂದು ಪಾರ್ಟಿಯೊಂದಿಗೆ ಸಂಪರ್ಕವಿಲ್ಲ, ಎಲ್ಲರೂ ನಮಗೆ ಬೇಕು. ಸೌಹಾರ್ದ ಭಾರತವನ್ನು ಕಟ್ಟುವವರು ಯಾರು, ಸುಂದರವಾದ ನಾಡನ್ನು ಬೆಳೆಸುವವರು ಯಾರು, ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಸನುಗೊಳಿಸುವ ವ್ಯಕ್ತಿಗಳು ಯಾರು, ಅವರೊಂದಿಗೆ ಎಸ್ಎಸ್ಎಫ್ ಸದಾ ಇರ್ಲಿಕ್ಕಿದೆ. ನಮ್ಮ ವಿದ್ಯಾರ್ಥಿ ಸಮೂಹ ಕೂಡ ಯಾವತ್ತೂ ಕೂಡ ಅವರ ಜೊತೆಗೆ ನಿಲ್ಲಕ್ಕಿದೆ ಎಂದು ಮಾತ್ರ ಹೇಳುತ್ತಾ ಈ ಒಂದು ಸುಂದರವಾದ ರ್ಯಾಲಿಯನ್ನು ಸಂಘಟಿಸಲು ನಮಗೆ ಅನುವು ಮಾಡಿಕೊಟ್ಟ ಈ ನಾಡಿನ ಪೊಲೀಸ್ ಅಧಿಕಾರಿಗಳು, ಈ ನಾಡಿನ ಹಲವಾರು ಹಿರಿಯರು ನಮ್ಮ ಜೊತೆಗಿದ್ದಾರೆ. ಆ ಹಿರಿಯರಿಗೆಲ್ಲರಿಗೂ, ಈ ಊರಿನ ಎಲ್ಲರಿಗೂ ಕೂಡ ಇದಕ್ಕೆ ಎಲ್ಲಾ ಸಮಯದಲ್ಲಿ ನಮಗೆ ಸೌಕರ್ಯ ಮಾಡಿಕೊಟ್ಟ ಈ ನಾಡಿನ ಸರ್ವ ಧರ್ಮೀಯ ಸಹೋದರ ಬಾಂಧವರಿಗೆ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ 2 ದಿನದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆಹ್ವಾನವನ್ನು ಕೊಡುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಇವತ್ತೆಲ್ಲರೂ ಕೂಡ ನಾವು ಈ ಒಂದು ಎಸ್ಎಸ್ಎಫ್ನ ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿದ್ದೀವಿ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ನಾವು ಯಾಕೆ ಈ ರ್ಯಾಲಿಯನ್ನ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಮಾತಾಡ್ತಾ ಇದ್ದೀವಿ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತೇಳಿ. ಅದನ್ನ ನಾವು ತಿದ್ದಬೇಕಾಗಿದೆ. ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು.
ಯಾಕಂದ್ರೆ ಇಂದಿನ ಮಕ್ಕಳು ಇಂದು ನಾವೆಲ್ಲರೂ ತಿದ್ದಿದರೆ ಮಾತ್ರ ನಮ್ಮ ಭಾರತವನ್ನ ಒಂದು ಶಕ್ತಿಯುತವಾದಂತಹ ಭಾರತವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಇವತ್ತು ಇಲ್ಲಿ ಮಾತಾಡ್ತಾ ಇರುವಂತದ್ದು ನಮ್ಮ ಭಾರತ ಸರ್ಕಾರದ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂತೇಳಿ ಈ ಒಂದು ಇಲಾಖೆಯ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಂಸ್ಥೆ ನಮ್ಮ ಭಾರತದಲ್ಲಿರುವಂತಹ ಪ್ರತಿಷ್ಠಿತ ಸಂಸ್ಥೆ ಆಗಿರುವಂತಹ SIRD ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಈ ಸಂಸ್ಥೆಯಲ್ಲಿ ಡ್ರಗ್ ಅನ್ನು ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ನಾವು ನಿರಂತರವಾಗಿ ತರಬೇತಿಗಳನ್ನ ಕೊಡ್ತಾ ಇದ್ದೀವಿ. 31 ಜಿಲ್ಲೆಯ ಪ್ರತಿ ಅಧಿಕಾರಿಗಳಿಗೂ ಕೂಡ ಚುನಾಯಿತ ಪ್ರತಿನಿಧಿಗಳಿಗೂ ಕೂಡ ನಾವು ತರಬೇತಿಗಳನ್ನ ಕೊಡ್ತಾ ಇದ್ದೀವಿ. ಹಲವಾರು ಶಾಲೆ ಮಧ್ಯದಲ್ಲಿ ಶಾಲೆ ವಠಾರದಲ್ಲಿ ತರಗತಿಗಳು ನಡೆಯುವಂತಹ ಸಂದರ್ಭದಲ್ಲಿ ಇಂತಹ ಇಶ್ಯೂಗಳು ನಮ್ಮ ಕಣ್ಣು ಮುಂದೆ ಬಂದಿದೆ. ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಅವರ ಸಹಯೋಗದೊಂದಿಗೆ ಇದನ್ನ ತಡೆಗಟ್ಟುವಂತಹ ಪ್ರಯತ್ನವನ್ನ ನಮ್ಮಂತಹ ಹಲವು ಅಧಿಕಾರಿಗಳು ಇದನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಇಂದಿನ ಮಕ್ಕಳು ಈ ಒಂದು ಕಾಸನ್ನ ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಸಹಕರಿಸಿ ಇಂತಹ ರ್ಯಾಲಿಗಳಲ್ಲಿ ಭಾಗಿಯಾಗ್ತಾ ಇರುವಂತದ್ದು ನಮ್ಮ ಮುಂದಿನ ಕನಸು. ಆ ಕನಸನ್ನ ನನಸಾಗಬೇಕಾದ್ರೆ ಖಂಡಿತವಾಗಿಯೂ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಈ ಕಾಸನ್ನ ಹೋಗಲಾಡಿಸಬೇಕಾಗಿ ಈ ಡ್ರಗ್ ಅನ್ನ ನಿರ್ಮೂಲನೆ ಮಾಡಲಿಕ್ಕೆ ಬೇಕಾಗಿ ನಾವೆಲ್ಲರೂ ಒಗ್ಗಟ್ಟಾಗೋಣ. ಧನ್ಯವಾದಗಳು. ನಮಸ್ಕಾರ.